ದಕ್ಷಿಣನಾಥ ದೇವಾಲಯದ ಹತ್ರ ಇದ್ದ 100 ವಿಗ್ರಹಗಳು ಎಲ್ಲಿ ಹೋಯ್ತು? ಯಾಕೆ? ಆ ಅಸಲಿ ವಿಗ್ರಹ ನಕಲಿ ವಿಗ್ರಹಗಳ ಮಧ್ಯೆ ಸೇರ್ಕೊಂಡಿದೆ. ಅದು ಸ್ವಯಂ ಪ್ರಕಾಶಿತ ವಿಗ್ರಹ. ಅದನ್ನು ನಾನು ಮಾತ್ರ ಗುರುತಿಸಬಲ್ಲೆ. ನೀನು ಹೇಳೋದಿಟ್ವಾ? ಹೌದು, ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ವಿಗ್ರಹಗಳು ಎಲ್ಲಿದೆ ಹೇಳಿ? ಅನಾಹುತ ಆಗೋಯ್ತು ಕಡ್ಕಿ. ಏನಾಯ್ತು ಕನಕಾಂಬರಿ ದೇವಿ? ಅಸಲಿ ವಿಗ್ರಹ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಆಳ್ಗಳಿಗೆ ಹೇಳಿ ಅದನ್ನೆಲ್ಲ ನದಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟೆ. ಇಷ್ಟೊತ್ತಿಗಾಗ್ಲೇ ಅವ್ರು ಎಸ್ಬಿಟ್ಟಿರ್ತಾರೆ. ಕನಕಾಂಬರಿ ದೇವಿ, ಎಂತ ಕೆಲಸ ಮಾಡ್ಬಿಟ್ರಿ?
ಅದು ನಿಧಾನಕ್ಕೆ ತೇಲ್ತಾ ತೇಲ್ತಾ ಪ್ರಯಾಣ ಮಾಡಿ ಹಿಂದೆ ಈ ಹುಣ್ಣಿಮೆನೆ ಅದು ದಕ್ಷಿಣನಾಥನ ಗುಡಿಯನ್ನು ಸೇರಿಕೊಳ್ಳುತ್ತೆ. ದಕ್ಷಿಣನಾಥ ತ್ರಿಪುರ ಸುಂದರಮ್ಮ ಏಕಕಾಲಕ್ಕೆ ಪೂಜೆ ಸ್ವೀಕರಿಸಲೇಬೇಕು. ಪೂಜೆ ವಿನಃ ಸುಂದರಮ್ಮ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಶಿವಾಶಿವಿಯರಿಬ್ಬರು ಭೂಸ್ಪರ್ಶ ಮಾಡ್ತಾ ಇದ್ದಾರೆ. ಅವರಿಬ್ಬರ ಸಂಗಮ ಆಗಲೇಬೇಕು. ಇದು ಶಿವಶಿವಿಯರ ಸಂಕಲ್ಪ ಶಾಸ್ತ್ರಿಗಳೇ. ಇಲ್ಲಿಂದ 8 ಗಾವದ ದೂರ ಇರೋ ಜಲಪಾತದಲ್ಲಿ ವಿಗ್ರಹದ ಮೂಟೆಗಳು ಬಿದ್ದೋದ್ರೆ ನಮ್ಮ ಕೈ ಸಿಗಲ್ಲ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಹಂಗಾಗಬಾರ್ದು. ಅದಕ್ಕೆ ನೀವೀಗಿಂದೀಗ್ಲೇ ಹೋಗಿ ಅಲ್ಲಿ ಬಲೆ ಹಾಕ್ರಿ. ಹೊರಡ್ರಿ. ತಂತ್ರೆ, ಇವತ್ತು ಖಂಡಿತ ವಿಗ್ರಹ ದಕ್ಷಿಣನಾಥೇಶ್ವರನ ಗುಡಿಗೆ ಬಂದು ಸೇರುತ್ತೆ ಅಂತೀರಾ? ಇದರಲ್ಲಿ ಅನುಮಾನನೇ ಬೇಡ ಶಾಸ್ತ್ರಿಗಳೇ. ಇವತ್ತು ಶಿವಾಶಿವಿಯರ ಸಂಗಮದ ಪವಿತ್ರವಾದ ದಿನ. ಹಿಂದೆ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ದಕ್ಷಿಣನಾಥನ ಗುಡಿಯನ್ನು ಸೇರುತ್ತೆ. ಹಾಗಾದ್ರೆ ನಾನು ಇಲ್ಲೇ ನಿಂತು ಏನು ಮಾಡ್ತಾ ಇದ್ವಿ? ವಿಗ್ರಹ ನನಗೆ ಬೇಕು. ವಿಗ್ರಹ ಸಿಕ್ಕಿದ್ರೆ ಶ್ರೀಚಕ್ರ ಸಿಕ್ಕ ಹಾಗೆ. ಬರ್ತೀನಿ ದೇಶಗಳೇ, ಬರ್ತಾ ವಿಗ್ರಹದ ಸಮೇತ ಬರ್ತೀನಿ. ಇವ್ರಿಗೂ ಆ ಶ್ರೀಚಕ್ರದ ಮೇಲಿನ ವ್ಯಾಮೋಹ ಇನ್ನೂ ಹೋಗೇ ಇಲ್ಲ. ಇದು ಹೋಗಿ ಎಲ್ಲಿಗೆ ಮುಟ್ಟುತ್ತೋ. ಆದರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಈ ದಿನ ಏನೋ ಒಂದು ಪವಾಡ ನಡೆಯುತ್ತೆ ಅಂತ. ಇವತ್ತು ದಕ್ಷಿಣನಾಥನ ಸನ್ನಿಧಿಯಲ್ಲಿ ಸಂಜೆ ಶಿವಶಿವಿಯರ ಸಂಗಮ. ಆಹಾ, ಎಂಥ ದಿವ್ಯ ಸಂಗಮ.
ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನು ಬಿಡಲಿ ತಾಂಡವ ನಾಟ್ಯಕ್ಕೆ ತಳಗದೆ ಬರಲಿ ಗಂಗೆಯ ಜಟಯ ಧುಮುಕಿ ಬರಲಿ ಎದುರು ನೀ ತಿರುಗೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಮಣಿಕಂಠ, ಶರವೇಗದಲ್ಲಿ ಶತಮೈಲಿ ತಲುಪುವಂಥ ವಿದ್ಯೆಯನ್ನು ಪ್ರಯೋಗ ಮಾಡ್ತೀನಿ. ಅವ್ರಿಗಿಂತ ಮುಂಚೆ ನಾವಲ್ಲಿ ತಲುಪಬೇಕು. ఆకాశలింగమై ఆవహించర ఘమ ఘమ ఘమని డమరుక ధ్వని సదిపి చడదని బలి నిచ్చర శ్రీవాయులింగమై సంచరించర అణువణువున తరతరువున నిలిచి చలనమి కలిగించరా ಓಹೋ 500. ಏನ್ ತಿರ್ಗಾ ಈ ಕಡೆ ಪಾದ ಬೆಳೆಸ್ಬಿಟ್ಟಿದ್ದೀರಿ? ಯಾಕೆ ಬರ್ಬಾರ್ದ? ನೋಡಿ ಕನಕಾಂಬ್ರಿಯವರೇ, ಇದು ಕುಹಕವಾಡೋ ಸಮಯ ಅಲ್ಲ. ಹಾರ್ದೆ ಏನ್ ಮಾಡ್ಲಿ ಸ್ವಾಮಿ? ಆವತ್ತೇನೋ ಅರ್ಜುನ ಸನ್ಯಾಸಿ ಹಂಗೆ ನಡ್ನೀರಲ್ಲೇ ಕೈ ಬಿಟ್ಬಿಟ್ಟು ಹೊಂಟೋದ್ರಿ. ತಿರ್ಗಾ ಯಾಕೆ ಬಂದ್ರು? ನನಗೆ ವಿಗ್ರಹ ಗೋಚರಿಸಿದೆ, ಅದನ್ನು ಪಡೆಯೋದಕ್ಕೋಸ್ಕರನೇ ಬಂದರು. ತಿರ್ಗಾ ವಿಗ್ರಹ ಹೊಸ ಪಡಿಸ್ಕೊಳಕ್ ಬಂದ್ರ? ಹೌದು, ಅದು ಬೇಕು. ವಿಗ್ರಹ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇತ್ತು, ಅದು ನನಗೆ ಬೇಕು. ಅದನ್ನು ನಾನು ಪಡ್ಕೊಳ್ತೀನಿ. ಸರಿ ಐನೋರೆ, ಹಂಗಾದ್ರೆ ನಿಮ್ಗೆಲ್ಲ ವಿಷಯನೂ ಗೊತ್ತೈತೆ ಅನ್ನಂಗೆ ಆಯ್ತು. ಬನ್ರಿ ಹೋಗೋಣ, ನಾನು ಆ ಕಡೆಗೆ ಹೋಯ್ತಾ ಇದ್ದೀನಿ. ನೀವು ನಂಗೆ ಸಹಾಯ ಮಾಡ್ರಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅಂದ್ರೆ ಒಂದು ವೇಳೆ ವಿಗ್ರಹ ನಿಮಗೆ ಸಿಕ್ತು ಅಂದರೆ ಗರುಡು ಮಂತ್ರ ಹೇಳೋ ಜವಾಬ್ದಾರಿ ನಿಮ್ಮದು. ಐನೋರೆ, ನದಿಲಿ ತೇಲ್ಕೊಂಡೋದು ವಿಗ್ರಹ ಜಲಪಾತದಿಂದ ಅಡಿಕೆ ಬೀಳೋ ಅಪಾಯ ಐತೆ. ಅದಕ್ಕೆ ನಮ್ಮ ಆಳುಗಳ್ನ ಕಳಿಸಿ ಬಲೆ ಬೀಸಿ ವಿಗ್ರಹನ ತಡೆಯೋಕ್ಕೆ ಏರ್ಪಾಟ್ ಮಾಡಿದ್ದೀನಿ. ಇದು ವಿಗ್ರಹನ ತಡೆಯೋ ಕೊನೆ ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾವೇನ ಗೆದ್ದುಬಿಟ್ರೆ ನೀವು ಅನ್ಕೊಂಡಿದ್ದನ್ನ ನೀವು, ನಾನು ಅನ್ಕೊಂಡದ್ದು ನಾನು ಪಡ್ಕೋಬೋದು. ಅನ್ಕೊಂಡಿದ್ದಾಗೆ ಆಗುತ್ತೆ ಕನಕಾಂಬರಿ ದೇವಿಯವರೇ. ತಡ ಮಾಡೋದು ಬೇಡ, ನಡೀರಿ.
ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ನನ್ನ ಕ್ಷೇತ್ರಕ್ಕೆ ನಿನ್ನ ಆಗಮನವಾಗಿದ್ದು ಸಂತೋಷವಾಯಿತು. ಈಗ ದಕ್ಷಿಣನಾಥನಾದ ನನ್ನ ಗುಡಿಗೆ ಹೋಗಬೇಕು. ಹೊರಡೋಣವೇ? ಅದಕ್ಕೆ ಯಾಕೀಗ ಆತುರ? ಅವಸರವಿದೆ. ನನ್ನ ಬಳಿ ನಿನ್ನ ಹಳೆ ಬಾಕಿ ಇದೆ. ಅಂದು ನೀನು ಕೇಳಿದಂತೆ ನನ್ನ ಶಿರದ ಮೇಲೆ ನಿನಗೆ ಜಾಗ ಕೊಟ್ಟು ಕೂರಿಸೋಕೆ ಸೋತೆ. ಆ ಕಾರ್ಯವನ್ನು ಪೂರೈಸಲು ಈಗ ಸಮಯ ಬಂದಿದೆ.
ನಿನ್ನ ಸ್ವರೂಪಿಯಾದ ಈ ವಿಗ್ರಹವನ್ನು ನನ್ನ ನೆತ್ತಿ ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯ ನೆರವೇರಿಸ್ತೀನಿ. ಅದಕ್ಕೆ ನಿನ್ನ ಅನುಮತಿ ಬೇಕು. ಜಗತ್ತಿನ ಉದ್ಧಾರಕ್ಕೆ ನನ್ನ ಒಪ್ಪಿಗೆ ಯಾವಾಗಲೂ ಇರುತ್ತೆ. ಇದು ನಿಮ್ಮ ಕ್ಷೇತ್ರ, ನಿಮ್ಮ ಸಂಕಲ್ಪದಂತೆ ನಡೀಲಿ. ಕಷ್ಟಪಟ್ಟದ್ದು ನೀರ್ನಾಗೆ ಹೋಮ ಬೆರೆಸ್ದಂಗಾಯ್ತು. ನಮಗ್ ಸೇರ್ಬೇಕಾದ ವಿಗ್ರಹನ ಅವನು ಯಾವನೋ ಹಿಂಗ್ ಬಂದು ಹಂಗೆ ಎತ್ಕೊಂಡು ಹೊಂಟೋದ. ಇನ್ನೇನು ಎಲ್ಲ ಮುಗಿದು ಹೋಯ್ತು. ಬಂದ ದಾರಿಗೆ ಸುಂಕ ಇಲ್ಲ. ನಾನು ಹೊರಡ್ತೀನಿ. ನಿಮಗೂ ನಿಮ್ಮೂರ್ಗೂ ಒಂದು ದೊಡ್ಡ ನಮಸ್ಕಾರ. ಐನೋರೆ, ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ? ಏನಾರ ಮಾಡಿ. ಹೌದು ವಿರೂಪಾಕ್ಷ, ನೀನು ಹೀಗೆ ಸೋಲೊಪ್ಕೊಂಡು ಹಿಂದಿರುಗಿದ್ರೆ ನೀನು ಎಂತ ಹೇಳಿ. ನಿನ್ನ ಅಮ್ಮನವ್ರು ನಿನಗೆ ವಿಗ್ರಹ ಕೊಡಲಿಲ್ಲ ಅಂದರೆ ನೀನು ಎಂಥ ಭಕ್ತ. ಕಡ್ಕೆ, ನಾನು ಭಕ್ತಾನೆ, ಅಮ್ಮನವರ ಉಗ್ರ ಭಕ್ತ. ಇದು ನನ್ನ ಸೋಲಲ್ಲ, ಅಮ್ಮನವ್ರ ಜೊತೆ ನನ್ನ ಹೋರಾಟ. ಚಕ್ರಾಪುರಿಗೆ ಹಿಂದಿರುಗಿ ತ್ರಿಪುರ ಸುಂದರಿ ಅಮ್ಮನವರಿಗೆ ಪಾಠ ಕಲಿಸ್ತೀನಿ. ತಾಳ್ಮೆ ವಿರೂಪಾಕ್ಷ, ನೀನು ಚಕ್ರಾಪುರಿಗೆ ಹಿಂದಿರುಗೋ ಮುಂಚೆ ಈ ಅರಿಹಂತಪುರದಲ್ಲೇ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಅದ್ಯಾರೋ ಬಂದು ಹೋದ್ನಲ್ಲ, ಅವನ ಬೆನ್ನು ಹತ್ತೋಣ, ಆ ವಿಗ್ರಹನ ನಮ್ಮ ವಶಕ್ಕೆ ತಗೊಳ್ಳೋಣ. ಹೌದು ಐನೋರೆ, ಆ ನಿಧಿನ್ ಪಡ್ಕೊಳಕ್ಕೆ ನಂಗಿದೆ ಕೊನೆಯ ಅವಕಾಶ. ಬನ್ರಿ ಐನೋರೆ, ಅವನು ಎಲ್ಲೋಗೋನೋ ಅವ್ನು ಹುಡುಕನ. ದಯವಿಟ್ಟು ಇಲ್ಲ ಅನ್ಬೇಡ್ರಿ. ಈಗೇನು, ನಾನು ಚಕ್ರಾಪುರಿಗೆ ಹಿಂದಿರುಗಬಾರ್ದು ಅಷ್ಟೇ ತಾನೇ? ಆ ಜಂಗಮ ವಿಗ್ರಹನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತೀನಿ ಅಂತ ಹೇಳಿ ಹೋದ. ಅದು ಎಲ್ಲಿಗೆ ಹೊತ್ಕೊಂಡೋದ್ನೋ ಏನೋ, ಅವನೇ ಬಲ್ಲ. ಬಂದ ಬಂದ ಪರಶಿವ ಬಂದ 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 ಕೈಲಾಸದಿಂದ ತಂದ ಭಕ್ತರಿಗೆ ಆನಂದ. ಬಂದ ಬಂದ ಪರಶಿವ ಬಂದ 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 ಕೈಲಾಸದಿಂದ ತಂದ ಭಕ್ತರಿಗೆ ಆನಂದ. ಬಂದ ಬಂದ ಪರಶಿವ ಬಂದ. ತಾಯಿ ಪಾರ್ವತಿ ದೇವಿ ಲೋಕ ಸಂಚಾರ ಹೊರಟಾಗ ಆಯಾಸ ಪರಿಹಾರ್ಥವಾಗಿ ಅಲ್ಲಿ ತಂಗೋದಿಕ್ಕೆ ಪರಶಿವನನ್ನ ಜಾಗ ಕೇಳಿದ್ಲಂತೆ. ಆಗ ಶಿವ ಶ್ರೀಚಕ್ರ ಸ್ವರೂಪಿಣಿಯಾಗಿ ತನ್ನ ತಲೆ ಮೇಲೆ ನೆಲೆಸು ಅಂತ ಹೇಳಿದ್ದಕ್ಕೆ ತಾಯಿ ಪಾರ್ವತಿ ದೇವಿ ಆ ಶಿವಲಿಂಗದ ಮೇಲೆ ಶ್ರೀಚಕ್ರ ಸ್ವರೂಪಿಣಿಯಾಗಿ ನೆಲೆಸ್ತಾಳೆ. ಇಲ್ಲಿ ನೆಲೆಸಿಹನು ಗೌರಿ ಮನೋಹರ ವರಗಂಗಾಧರ. ಗೌರಿ ಮನೋಹರ ವರಗಂಗಾಧರ ತ್ರಿಪುರಾರಿ ಶೂಲಪಾಣಿ ಶಶಿಧರ. ಇಳಿದಿಹನು ಈ ಧರೆಗೆ ಬಂದ ಬಂದ ಪರಶಿವ ಬಂದ. ಬಂದ ಬಂದ ಕೈಲಾಸದಿಂದ ತಂದ ಭಕ್ತರಿಗೆ ಆನಂದ. ಬಂದ ಬಂದ ಪರ
ಶಿವ ಬಂದ ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶ್ರೀಚಕ್ರ ಇರೋದು ಲೋಕ ಕಲ್ಯಾಣಕ್ಕಾಗಿ. ಕಾಲವನ್ನ ಮೀರಿ ಯಾರೂ ಇಲ್ಲ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನಾನಿರೋದು. ಕಾಲ ಕಾಲಂ ಗಣೇಶಾದಿಪಾದಂ ಜಟಾಜೂಟ ಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ. ಸರಿ ಮೇಷ್ಟ್ರಮ್ಮ, ಇನ್ನು ನಾನು ಪ್ರಶ್ನೆಗಳನ್ನ ಕೇಳೋದಿಲ್ಲ. ನಾನು ಏನು ಮಾಡಬೇಕು ಅಂತ ಹೇಳಿ. ವಿಗ್ರಹಕ್ಕೆ ಬರೋ ಹುಣ್ಣಿಮೆಯೊಳಗೆ ಪೂಜೆ ಆಗಬೇಕು. ನಮಾಮೀಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮವೇದಸ್ವ